ಸಾಯಿಲ್ ರೀಜನರೇಷನ್ ಆಫೀಸರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಇಲ್ಲಿ ನಾವು ಶಾಲೆಕೊಪ್ಪಲು ಎಂಬ ಗ್ರಾಮದಲ್ಲಿ ಬಂದಿದ್ದೀನಿ. ಇವರು ನಮ್ಮ ಡಾಕ್ಟರ್ ಸಾಯಿಲ್ ಸತತವಾಗಿ 1 ವರ್ಷದಿಂದ ಮಾಡ್ತಾ ಇದ್ದಾರೆ. ಇವತ್ತಿಗೆ 2 ಡೋಸ್ ಕೊಟ್ಟಿದ್ದಾರೆ ಇವರು. ಇದರ ಅನುಭವ ಏನು ಅಂತ ಅವ್ರ ಹತ್ರ ಕೇಳ್ಕೊಳ್ಳೋಣ. ಫಸ್ಟ್ ಸರ್ನ ಪರಿಚಯ ಮಾಡ್ಕೊಳ್ಳೋಣ. ಸರ್, ನಿಮ್ಗೆ ಪರಿಚಯ ಮಾಡ್ಕೊಳ್ತಾರೆ, ನಿಮ್ಮ ಹೆಸರೇನು? ಶಾಲೆಕೊಪ್ಪಲು ಗ್ರಾಮ, ಚಿಂಚನಕಟ್ಟೆ ಹೋಗಿ ಮೈಸೂರು. ಇಲ್ಲಿಗೆ ಈ ಡಿಸೆಂಬರ್ಗೆ ನನ್ನ ಸೊಸಿನಿಟಿ ಇದು 5 ವರ್ಷ ಆಯ್ತು. 5 ವರ್ಷ ಆಯ್ತು ಸರ್ ಇದು ಸೊಸಿನಿಟಿ. ಮತ್ತೆ ನಾನು ಮೊದಲೆಲ್ಲ ಸೀಮೆ ಗೊಬ್ಬರ ಹಾಕ್ತಿದ್ದೆ, ಅಂದರೆ 3 ವರ್ಷದಿಂದ 4 ವರ್ಷ ಗಂಟೆ ಸೀಮೆ ಗೊಬ್ಬರ ಹಾಕ್ತಿದ್ದೆ. ಯೂಟ್ಯೂಬಲ್ಲಿ ನೋಡ್ಬಿಟ್ಟು ಒಂದ್ಸಲ ನಿನ್ನ ನಾನು ಕಾಂಟ್ಯಾಕ್ಟ್ ಮಾಡಿದೆ. ಅದೇ ಫೋನ್ ಮಾಡಿದಾಗ ನೀವು ಬಂದು ಹೆಚ್ಚಿಗೆ ಒಂದೇ ನಾನು ಬಿಟ್ಟಿರೋದು ಒಂದೇ ಒಂದು ಡೋಸ್, ಅಂದರೆ 1 ವರ್ಷ. ಜನವರಿ 26ನೇ ತಾರೀಕಲ್ಲಿ ಫಸ್ಟ್ ಟೈಮ್ ಬಿಟ್ಟಿದ್ದೆ ನಾನು. ಇದು ಇಲ್ಲಿಗೆ ಒಂದು ಬಡ್ಡಿಗೆ 1 ಲೀಟರ್ ಅಂತ ಬಿಟ್ಟಿದ್ದು. ಅದಾದ್ಮೇಲೆ ಮತ್ತೆ ಪುನಃ 3 ತಿಂಗಳು ಬಿಟ್ಟಿದ್ದು. ಮತ್ತೆ ಆಗ ಯಥೇಚ್ಛವಾಗಿ ನೀರು ಕೊಡ್ತಿದ್ದೆ ಅಡಿಕೆಗೆ. ಅದು ಹೇಳ್ಬೇಕು, ಯಾಕೆಂದ್ರೆ ನಮ್ಗೆ ಅದ್ರ ಐಡಿಯಾಸ್ ಗೊತ್ತಿಲ್ಲ. ಯೂಟ್ಯೂಬ್ ನೋಡಿ ನೀವು ಕೊಟ್ಟಂತ ಗೈಡೆನ್ಸ್ ಇಂದ ಈ ತರ ಆಗದೆ. ಇವತ್ತು 750 ಗಿಡದಲ್ಲಿ 525 ಗಿಡ ಅಡಿಕೆ ಬಂದೈತೆ ಇದೆ. ನನ್ನ ಇದರಿಂದ ಡಾಕ್ಟರ್ ಸಾಯಿಲ್ ಬಿಟ್ರೆ ಬೇರೆ ಯಾವ್ದಾದ್ರು ನಾನು ಬೇಜಾನ್ ಮಾಡಿದ್ದೀನಿ. ನಮ್ಮ ಹಳೆ ತೋಟಕ್ಕೆಲ್ಲ ಮಾಡಿದ್ದೀನಿ, ಅವಕ್ಕೇನು ಮಾಡಿಲ್ಲ. ನಾನು ಸ್ಯಾಂಪಲ್ಗೆ ಅಂತ ನಿಮ್ಮ ಮಾಡಿದೆ. ಈಗ ನೀವು ಕಾಣಂಗೆ ಫಸ್ಟ್ ಎಲ್ಲ ಚೆನ್ನಾಗೈತೆ. ನೀವು ಒಂದು ಅಂದಾಜು 20 kg ಕಟ್ಟಿದ್ರಿ, ನಾನು ಒಂದು 10 kg ಕಟ್ಟಿದ್ದೆ. ಈಗ ಒಂದು ಕೊನೆಯ ಒಂದು ಅವರೇಜ್ ಒಂದು 10 kg ಕಟ್ಟಿದ್ದೆ. ಈಗ ನೋಡೋ ನೀವು ಬಂದು ಇವೆಲ್ಲ ಪಾಠ ನೋಡಿದ್ಮೇಲೆ ಒಂದು 20 kg ಅಂತ ಹೇಳಿದ್ರಿ. ನನಗೆ ಭಾರಿ ಸಂತೋಷ ಆಯಿತು. ಯಾಕೆಂದರೆ ಡಾಕ್ಟರ್ ಸಾಯಿಲ್ ಈ ಥರ ಕೆಲಸ ಮಾಡ್ತದೆ ಅಂತ ನಾನು ಅನ್ಕೊಂಡಿದ್ದಿಲ್ಲ. ರೈತ ಬಂದವರು ಏನಂದ್ರೆ ನೀವು ದಯಮಾಡಿ ಕೇಳ್ಕೊಳ್ಳೋದು ಏನಂದರೆ, ನೀವು ಅದನ್ನು 1 ಬಾರಿ 2 ಬಾರಿ ಬಳಸಿ ನೋಡಿ, ಪ್ರಯೋಗ ಮಾಡಿ. ಈಗ ಮತ್ತೆ ನಾನು ನಾಳೆ ಕರೆಸಿದ್ದೀನಿ ಇನ್ನೊಂದು ಡೋಸ್ಗೆ. ಯಾಕೆಂದ್ರೆ ಚೆನ್ನಾಗಿಲ್ಲ ಅಂದ್ರೆ ನಾನು ಕರೆಸ್ತಿಲ್ಲ. ಚೆನ್ನಾಗಿಲ್ಲ ಅಂದ್ರೆ ಸರ್ ಈಗ ನಾನು ಕರೆಸ್ತಿಲ್ಲ. ಚೆನ್ನಾಗಿಲ್ಲ ಅಂದ್ರೆ ಯಾರು ಕರೆಸ್ತಾರೆ? ಆಮೇಲೆ ಒಂದು 5 ವರ್ಷಕ್ಕೆ 750 ಗಿಡದಲ್ಲಿ 500 ಗಿಡ ಬಂದದೆ ಅನ್ನೋದು ಅದು ದೊಡ್ಡ ಮಾತೇ. ಅದು ಚಿಕ್ಕ ಮಾತೇನಲ್ಲ. ನನ್ನ ಇದರಲ್ಲಿ 3 ವರ್ಷದಿಂದ ಸೀಮೆ ಗೊಬ್ಬರ ಹಾಕ್ತಿದ್ದೆ. ಜನವರಿಯಿಂದ ನಾನು ಹಾಕ್ತಾ ಇಲ್ಲ. ಅಂದ್ರೆ ಇನ್ನೂ 1 ವರ್ಷ ಕಂಪ್ಲೀಟ್ ಆಗಿಲ್ಲ. 1 ವರ್ಷ ಕಂಪ್ಲೀಟ್ ಆಗದೇ ನೋಡಿ ಸರ್, ಈ ಮಟ್ಟಕ್ಕೆ ನಿಮ್ಮ ಡಾಕ್ಟರ್ ಸಾಯಿಲಿಂದ ಬಂದಾಯ್ತು. ಇದೆಲ್ಲಕ್ಕಿಂತ ಹೆಚ್ಚಾಗಿ ನಿಮ್ಮ ದೊಡ್ಡ ಸಾಹೇಬ್ರವರಲ್ಲ, ಉಲ್ಲಾಚಾಗೌಡರು, ಅವ್ರಿಗೂ ಒಂದು ನಮಸ್ಕಾರ ಹೇಳ್ಬೇಕು. ಯಾಕೆಂದ್ರೆ ಅವರು ಇಷ್ಟೆಲ್ಲ ಮಾಡೋರಲ್ಲ. ನಾನು ಅವ್ರನ್ನೇ ಭಾರಿ ಹೆಚ್ಚಿಗೆ ವಿಡಿಯೋ ನೋಡ್ತಿದ್ದೆ. ವಿಡಿಯೋ ನೋಡಿ ಡಿಸೆಂಬರಿಂದ ವಿಡಿಯೋ ನೋಡಿ ಇದಾಯ್ತದೋ ಇಲ್ವೋ ಅಂತ ಅದು ಅನುಮಾನದಿಂದ ಇದು ಮಾಡಿ ಕೊನೆಗೆ ನೀವು ಮೇಲೆ ಹೆಡ್ ಆಫೀಸರ್ ಇವ್ರು ಮೇಡಮ್ಗೆ ಫೋನ್ ಮಾಡಿ, ಆಮೇಲೆ ಅವರು ನಿಮ್ಮ ನಂಬರ್ ಕೊಟ್ಟು ನಿಮ್ಮನ್ನು ಕರೆಸಿ ಜನವರಿಯಿಂದ ನೋಡಿ ಸರ್ ಈ ಮಟ್ಟಕ್ಕೆ ಬಂದಾಯ್ತು. ನನ್ನ ಅಡಿಕೆ ತೋಟ ಈ ಮಟ್ಟಕ್ಕೆ ಬಂದದೆ ಅಂದರೆ ಡಾಕ್ಟರ್ ಸಾಯಿಲ್ ಅದು ಹೇಳಬಹುದು. ಯಾಕೆಂದ್ರೆ 4 ಜನ ನೋಡಿ ಮಾಡಲಿ, ನಾನು ಪ್ರಯೋಗ ಮಾಡಿದ ನಂಗೆ ಮಾಡ್ಬೇಕು. ಅವರು 750 ಗಿಡದಲ್ಲಿ 500 ಗಿಡ ಬರೋದು ಅಂದ್ರೆ ಅಷ್ಟು ಸಾಮಾನ್ಯ ಅಲ್ಲ. ಈಗ ನೋಡಿದ್ರಲ್ಲ ನೀವೇ, ಕಾಯಿ ನೋಡ್ತಾ ಇದ್ರಲ್ಲ ಸರ್. 5 ವರ್ಷಕ್ಕೆ ಇಷ್ಟೊಂದು ಫಲಪುಡ ಮರಗಳು ನಾನು ಇನ್ನೂ ಗಮನಿಸಿರ್ಲಿಲ್ಲ. 500 ಗಿಡ ಕರೆಕ್ಟಾಗಿ 750 ಗಿಡ ಐತೆ. 250 ಗಿಡ ಬಿಟ್ಟು 500 ಗಿಡ. ನಿಮ್ಗೆ ಏನನ್ಸ್ತಾ ಇದೆ ಸರ್? ಸರ್ ಏನಾರೇ ಆಗಲಿ, ನಾನಂತೂ ನನ್ನ ತೋಟ ಇರೋ ಗಂಟ ನನ್ನ ಡಾಕ್ಟರ್ ಸಾಯಿಲ್ ಇವತ್ತು 1 ಲಕ್ಷ ರೂಪಾಯಿ ಅಡ್ವಾನ್ಸ್ ಕೊಟ್ಟಿದ್ದಾರೆ. 1 ಲಕ್ಷ ರೂಪಾಯಿ ನನ್ನ ತೋಟಕ್ಕೆ ಅಡ್ವಾನ್ಸ್ ಕೊಟ್ಟಿದ್ದಾರೆ. ಸುಮಾರಿಗೆ ಕೆಜಿ ಲಕ್ಷ ತೂಕ ಹಾಕ್ಬಿಟ್ಟಿದ್ದಾರೆ. 1 ಲಕ್ಷ ಕೊಟ್ಟವರಿಂದ ಅಡಿಕೆ ಎಷ್ಟು ಫಸಲು ಇರ್ಬೋದು ಲೆಕ್ಕ ಕೊಡಿ. ಆ 1 ಲಕ್ಷ ಕೊಟ್ಟಿರೋದು ಯಾರು ಇಲ್ಲ, ನಮ್ಮ ದೊಡ್ಡಕಪ್ಪಲು ಪ್ರವೀಣ್ ಅಂತ ಅಡಿಕೆ ವ್ಯಾಪಾರ ಮಾಡ್ತಾರೆ. ದೊಡ್ಡಕಪ್ಪು ಪ್ರವೀಣ್ ಅಂತ ಅವರೇ 1 ಲಕ್ಷ ಕೊಟ್ಟವ್ರೆ. ಎಷ್ಟು ಅಂತ ಕಟ್ಟಿರ್ಬೋದು ಸರ್ ಅವರು? ಕರೆಕ್ಟಾಗಿ 25ರಿಂದ 30 ಕ್ವಿಂಟಲ್ ಕಟ್ಟಿದ್ದಾರೆ ಮೊದಲನೇ ವರ್ಷ. ಅದು ಈಗ ನನಗೆ ಅಷ್ಟು ಅವ್ರು ಹೇಳಿದಾಗ ನಾನು ನಂಬಲಿಲ್ಲ. ಏನೋ ಹೇಳ್ತಾರೆ ಅಂತವ. ಹೋಯ್ತಾ 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 ಕಾಯಿ ನೋಡಿದಾಗ ದಪ್ಪ ಆಗೋದು, ಸೈನಿಂಗ್ ಆಗೋದು. ಆಮೇಲೆ ಒಂದು ಕಾಯಿ ಅಷ್ಟು ದುಡೂರಿಗೆ ಇಷ್ಟು ಬೇರೆ ಗೊಬ್ಬರ ಹಾಕ್ತಾ ಅಷ್ಟು ಬರೋದಿಲ್ಲ. ನಾನು ನೋಡಿದೆ. ಅದೇ ನಮ್ಮ ತೋಟ ಐತೆ, ನಮ್ಮ ತೋಟ ಅಲ್ಲ ಐತೆ, ಇನ್ನೊಂದು 1.5 ಎಕರೆ ಐತೆ ತೋಟ. ಅದರಲ್ಲಿ ಈ ತರ ಇಲ್ಲ, ಎಲ್ಲ ಚೂಪ್ಗೆ. ಇದು ರೌಂಡ್ಗೆ ಒಳ್ಳೆ ದಪ್ಪಕ್ಕೆ ಚೆನ್ನಾಗೈತೆ. ಅದು ಈಗ ಎಷ್ಟು ಇನ್ನೂ 2 ತಿಂಗಳು ಬೇಕು ಸರ್. ಇದು 10 kg ಬೇಕಾದ್ರೆ ಇನ್ನೂ 2 ತಿಂಗಳು ಬೇಕು. ಇನ್ನು 2 ತಿಂಗಳಿಗೆ ಇನ್ನೆಷ್ಟು ಗಾತ್ರ ಬರ್ಬೋದು ಲೆಕ್ಕಾಚಾರ. ಅವರೇ ಬಂದು ಹೇಳ್ಬಿಟ್ಟು ಹೋದ್ರು, ಬೇಡಿ ಅಡ್ವಾನ್ಸ್ ಕೊಟ್ಟು ಏನ್ ಮಾಡ್ತಾ ಇದೀನಿ ಅಂತ ಕೇಳಿದ್ರು ನಾನು ಈಗ ಡಾಕ್ಟರ್ ಸಾಯಿಲ್ ಬಿಡ್ತಾ ಇದ್ದೀನಿ, ನೀವು ಬಿಟ್ಟು ನೋಡಿ 1 ವರ್ಷ ನೋಡಿ. ಅದೇನ್ ಜಾಸ್ತಿ ಏನ್ ಖರ್ಚು ಏನಾಗಲ್ಲ. ಅದು ಏನು 750 ಗಿಡಕ್ಕೆ 7,500 ರೂಪಾಯಿ ಕೊಟ್ಟಿದೆ ಒಂದ್ಸರಿಗೆ.
ಕಷ್ಟ ಅನ್ಸ್ತದೆ ಸರ್ ಬಿಡಕ್ಕೆ? ಏನ್ ತೊಂದರೆ ಏನಿಲ್ಲ. ಇಬ್ರು ಬಂದ್ರೆ ಬೆಳಿಗ್ಗೆ ಬಂದ್ರೆ 10 ಗಂಟೆ ಹೊತ್ತು 4 ಗ್ರಾಮ್ ಊಟ ಆಮೇಲೆ ಉಳಂಗಿಲ್ಲ, ಉಳ್ತಾ ಇಲ್ಲ, ಆಮೇಲೆ ಜಾಸ್ತಿ ನೀರು ಹೊಡಿತಾ ಇಲ್ಲ. ಏನಿದೆ 5,000 ಈ ಮಾಮೂಲಿ ಡ್ರೆಸ್ ಕಟಿಂಗ್ ಒಬ್ರು ನಮ್ದೇ ಆಯ್ತಾ ಇದೆ. ಒಂದು ಲೇಬರ್ ಕರ್ಕೊಂಡ್ಬಂದ್ರೆ ಬೆಳಿಗ್ಗೆ ಬಂದು ಸಂಜೆ ಗಂಟೆಗೆ 200 ರೂಪಾಯಿ ನಾ ಕೊಡ್ಬೇಕಾಯ್ತು. ಭಾರಿ ಈಜಿ ಆರಾಮ. ಇದು ನನ್ನಲ್ಲ, ಇದು ಏನಂದ್ರೆ ಯಾವ ತೊಂದರೆ ಏನಿಲ್ಲ. ಒಂದು ವರ್ಷಕ್ಕೆ ನನ್ನ ಲೆಕ್ಕಾಚಾರ 1 ಎಕರೆಗೆ 25,000 ರೂಪಾಯಿ ಖರ್ಚು ಮಾಡ್ಬೇಕು. ಪ್ರತಿ ತವಿಂದ ಹಿಡ್ದು ಡ್ರೆಸ್ ಕಟ್ಟಿಸ್ತವಿಂದ ಹಿಡ್ದು ಡಾಕ್ಟರ್ ಸಾಹಿತ್ಯದಿಂದ ಹಿಡ್ದು ಪ್ರತಿಯೊಂದು ಮಾಡಿದ್ರೆ 25,000 ರೂಪಾಯಿ ಖರ್ಚು ಮಾಡ್ಬೇಕು. 25,000 ರೂಪಾಯಿ ಖರ್ಚು ಮಾಡಿದ್ದೀನಿ ಸರ್ ನಾನು. ಮೊದಲನೇ ಫಲ ಇಷ್ಟು ಮುಂದೆ ಇದೆ.